ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಚಾರು ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಲಾಗ್ ಏನಾಗಿರ್ತೀನಿ ಅಂದರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ದು. ಸೊ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ನಾವು ಮಾಡಿದ್ವಿ ಅನ್ನೋದನ್ನ ಹಾಕ್ತಾ ಇದ್ದೀನಿ. ಸೊ ಈ ಸತಿ ಆ ವರಮಹಾಲಕ್ಷ್ಮಿ ಹಬ್ಬನ ನಮ್ಮಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಹಿಂದಿನ ದಿನವೇ ಹೋಗಿದ್ದೆ ಗುರುವಾರ. ಸೊ ಅಲ್ಲಿ ಹೂವು ಎಲ್ಲ ತಂದಿದ್ರು ಆಲ್ರೆಡಿ ಮಾರ್ಕೆಟಿಂದ, ಮಲ್ಲಿಗೆ ಹೂವು ಮತ್ತು ಶಾಮಂತಿಗೆ ಹೂವು ಎಲ್ಲ. ಸೊ ಅದನ್ನೆಲ್ಲ ಹಾರ ಮಾಡ್ತಿದ್ವಿ ಕೂತ್ಕೊಂಡು, ಹಾರ ಎಲ್ಲ ಪೋಣಿಸಿದ್ವಿ. ನೆಕ್ಸ್ಟ್ ಇನ್ನೇನು ಅಂತ ಟೈಮೇ ಆಗೋಯ್ತು, 5 o'clock. ಸೊ ರೆಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಎಲ್ಲ ಹಾಕಿ ಬಿಂದಿಗೆಗೆ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಸೀರೆ ರೆಡಿ ಮಾಡ್ಕೊಳ್ಳೋಣ ಅಂತ ಸೀರೆ ಎಲ್ಲ ನೆರಿಗೆ ಎಲ್ಲ ತಕ್ಕೊಂಡ್ವಿ. ಸೊ ಈಸಿಯಾಗಿ ಸ್ಯಾರಿ ಡ್ರೇಪಿಂಗ್ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ವಾಚ್ ಮಾಡಿ. ಸೊ ಆ ಸೀರೆನ ಎಲ್ಲ ರೆಡಿ ಮಾಡಿಕೊಂಡು ಆ ಬಿಂದಿಗೆಗೆ ಕೋಲೆಲ್ಲ ಫಿಕ್ಸ್ ಮಾಡಿಕೊಂಡು ಸುಮ್ಮನೆ ಹಂಗೆ ದಾರದಲ್ಲಿ ಸೀರೆನ ಬಿಂದಿಗೆ ಕಟ್ಕೊಂಡ್ರೆ ಸಿಂಪಲಾಗಿ ನೀವು ಈ ಥರನೂ ಕೂಡ ನೀವು ದೇವ್ರನ್ನ ರೆಡಿ ಮಾಡ್ಕೊಳ್ಬೋದು. ಸೊ ಇಷ್ಟಕ್ಕೆ ನೀವು ಮಕ್ಕಳ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ. ಸರಿ ಅಂತ ಎಲ್ಲ ಆದಮೇಲೆ ಹಿಂದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹಿಂದೆ ಸ್ಕ್ರೀನ್ ಹಾಕಿದ್ವಿ. ಸೊ ಅದಕ್ಕೆ ವೇಲೆಲ್ಲ ಅಂದರೆ ಪಟಾಸ್ ಇರುತ್ತಲ್ವ, ಸೊ ಆ ಕಲರ್ ಕಾಂಬಿನೇಷನಲ್ಲಿ ನಾನು ಜಸ್ಟ್ ಹಂಗೆ ಡೆಕೋರೇಟ್ ಮಾಡ್ತಾ ಹೋದೆ. ಸೊ ಎಲ್ಲ ಪ್ಲೇನಾಗಿ ಕಾಣಿಸ್ತಿತ್ತು ಅಂತ ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಕೋಣ ಅಂತ ಸ್ವಲ್ಪ ಪ್ಲಾಸ್ಟಿಕ್ ಫ್ಲವರ್ಸ್ ಇತ್ತು, ಅದನ್ನ ಫಿಕ್ಸ್ ಮಾಡಿದೆ. ಅದಾದಮೇಲೆ ಸೈಡಲ್ಲಿ ಖಾಲಿ ಕಾಣಿಸ್ತಿತ್ತಲ್ವ ಅಂತ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಮಾವಿನ ಸೊಪ್ಪು ಇರುತ್ತಲ್ಲ, ಮಾವಿನ ಸೊಪ್ಪೆಲೆ ಅದನ್ನ ಕಟ್ ಮಾಡಿ ಮಧ್ಯದಲ್ಲಿ ಫ್ಲವರ್ ಹಾಕಿ, ಸೊ ಈ ಥರ ನೀವು ಹಿಂದೆ ಹೇಗೆ ಮಾಡಿದ್ದೀನಿ ಫ್ಲವರ್ದು ಅಂತ ನೀವು ನೋಡ್ಬೋದು. ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಮೇಲೆ ಮಾವಿನ ತೋರಣ ಹಾಕಿದ್ದೆ. ಸೊ ಎಲ್ಲ ರೆಡಿ ಆಯಿತು. ಆಮೇಲೆ ಅಷ್ಟರಲ್ಲಿ ನಮ್ಮ ತಂಗಿ ಎಲ್ಲೋ ಹೋಗಿದ್ಲು, ಬಂದಳು. ಅವಳು ಎಲ್ಲ ಕಾಲು ಕೈ ಎಲ್ಲ ಫಿಕ್ಸ್ ಮಾಡಿದ್ಲು, ದೇವ್ರಿಗೆ ಫಿಕ್ಸ್ ಮಾಡಿ ದೇವ್ರಿಗೆ ನೀಟಾಗಿ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅಷ್ಟರಲ್ಲಿ ಹಣ್ಣೆಲ್ಲ ರೆಡಿ ಮಾಡಿದ್ವಿ, ಇಟ್ವಿ. ಸೊ ಆಲ್ರೆಡಿ 2 o'clock 3 o'clock ಹಾಗೆ ಹೋಯಿತು. ಇನ್ನೇನಂತ ಎಲ್ಲ ಇಕ್ಬಿಟ್ಟೆ ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆಲ್ಲ ಪೂಜೆ ಮಾಡಿ ಈ ಥರ ಆಗಿತ್ತು ನಮ್ಮ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಹಬ್ಬ.